चिक्कोड़ी में विश्व हिंदू परिषद के 60वें स्थापना दिवस पर कन्हेरी मठ के स्वामी अदृश्य कासिदेश्वर ने समाज के हितों को लेकर संदेश दिया। विश्व हिंदू परिषद द्वारा सनातन धर्म के साथ मानव संकुल के विकास और किसानों की तरक्की पर ध्यान देने की बात कही गई। हर घर में गौ माता की पालन पोषण करने के साथ रोग से मुक्ति पाने की संकेत दिए। समर्पयामि गोमाताय नमः ओम आपोरिष्टमयो भुव सानूर्यदनातुः चक्षुषे योगश्वरो गोमाताय नमः हरिद्रा कुंकुमम् ವಿಶ್ವ ಹಿಂದೂ ಪರಿಷತ್ತಿಗೆ ಸುಮಾರು 60 ವರ್ಷಗಳು ತುಂಬುತ್ತಾ ಇವೆ. 60 ವರ್ಷಗಳ ಹಿಂದೆ ಸರ್ಸಂಘಚಾಲಕರಾದಂಥ ಗೋಳ್ವಲ್ಕರ್ ಗುರೂಜಿಯವರು, ಸ್ವಾಮಿ ಚಿನ್ಮಯಾನಂದರು, ಪೇಜಾವರ ಮಠ ಶ್ರೀಗಳು, ಅದು ಅಲ್ಲದೆ ಇನ್ನೂ ನೂರಾರು ಜನ ಶ್ರೀಗಳು ಕೂಡಿಕೊಂಡು
ಹಿಂದೂ ಧರ್ಮದ ರಕ್ಷಣೆಗಾಗಿ ಮತ್ತು ಸಂವರ್ಧನೆಗಾಗಿ ವಿಶ್ವ ಹಿಂದೂ ಪರಿಷತ್ತನ್ನು ಕಟ್ಟಿದರು. ಅದಕ್ಕೆ ಇವತ್ತು 60 ವರ್ಷಗಳು ಪೂರ್ತಿ ಆಗ್ತಾಯಿವೆ. ಇವತ್ತಲೂ ಸಹಿತ ಆವತ್ತು ಯಾವ ಆಹ್ವಾನಗಳಿದ್ದು ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಇವತ್ತು ಸಹಿತ ಅಷ್ಟೇ ಆಹ್ವಾನಗಳಿವೆ. ಇಂದಿನ ದಿವಸವೂ ಸಹಿತ ನಾವು ಧರ್ಮ ಜಾಗೃತಿಗಾಗಿ, ಸನಾತನ ಧರ್ಮದ ಜಾಗೃತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ನಿಮಿತ್ತವಾಗಿ ಹಮ್ಮಿಕೊಂಡು ಈ 60ನೇ ವರ್ಷವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ರೈತನ ಆತ್ಮವಾದಂಥ ಕೃಷಿ, ಅದು ಕೃಷಿ ಸಾವಯವದ ಕಡೆ ಸಾಗಬೇಕು ಅನ್ನೋದಕ್ಕಾಗಿ ಪ್ರತಿಯೊಂದು ಮನೆಯಲ್ಲಿ ಹಸುಗಳನ್ನು ಸಾಕಬೇಕು ಮತ್ತು ಹಸುವಿನಿಂದ ತಯಾರಾಗುವ ಉತ್ಪನ್ನಗಳನ್ನು ಮನೆ ಮನೆಗೆ ಮುಟ್ಟಿಸಿ ರೋಗಗಳಿಂದ ಮನೆಗಳನ್ನು ಮುಕ್ತ ಮಾಡಬೇಕು, ಹೊಲಗಳನ್ನು ರೋಗದಿಂದ ಮುಕ್ತ ಮಾಡಬೇಕು. ಆಮೇಲೆ ನಮ್ಮ ಧರ್ಮದ ಮೇಲೆ ಆಗ್ತಾ ಇರುವಂಥ ಆಕ್ರಮಣವನ್ನು ತಡೆಗಟ್ಟಲಿಕ್ಕೆ ನಮ್ಮ ದೇವಾಲಯಗಳು ಇನ್ನಷ್ಟು ಸುಂದರ ಆಗಬೇಕು, ಸ್ವಚ್ಛ ಆಗಬೇಕು. ಆಮೇಲೆ ದೇವಾಲಯಗಳು ನಮ್ಮ ಸಂಸ್ಕಾರ ಕೇಂದ್ರಗಳಾಗುವ ದೃಷ್ಟಿಯಿಂದ ಅರ್ಚಕರು ಮತ್ತು ಅವ್ರಿಗೆಲ್ಲ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥ ಪ್ರೋಗ್ರಾಮ್ ಇಲ್ಲಿ ತನಕ ನಡ್ಕೊಂಡು ಬಂದದ. ಇನ್ನು ಮತ್ತೆ ಇನ್ನಷ್ಟು ಜೋರಾಗಿ ದೇವಾಲಯಗಳನ್ನು ಬಾಲ ಸಂಸ್ಕಾರ ಕೇಂದ್ರಗಳನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಯಾಕಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸುಮಾರು ಆಯಾಮಗಳು, ಒಂದು ಧರ್ಮ ಕಾರ್ಯ ಮಾಡೋದಕ್ಕೆ ಆಯಾಮ ಇದ್ದರೆ ಮತ್ತೊಂದು ಸಾಮಾಜಿಕ ಕಾರ್ಯ ಕೈಗೊಳ್ಳಲಿಕ್ಕೆ ಆಯಾಮಗಳಿವೆ, ಆಮೇಲೆ ಅಧ್ಯಾತ್ಮದ ಆಯಾಮಗಳಿವೆ, ಆಮೇಲೆ ರಾಜನೈತಿಕ ಆಯಾಮಗಳಿವೆ, ಆಮೇಲೆ ಕೃಷಿಕರಿಗಾಗಿ ಬೇರೆ ಬೇರೆ ಪ್ರಕಲ್ಪಗಳಿವೆ, ಆಮೇಲೆ ಕೂಲಿಕಾರರಿಗಾಗಿ ಬೇರೆ ಬೇರೆ ಪ್ರಕಲ್ಪಗಳಿವೆ. ಅವುಗಳಲ್ಲಿ ಈ ಧರ್ಮಕ್ಕಾಗಿ ಇರುವಂಥ ಪ್ರಕಲ್ಪವೇ ವಿಶ್ವ ಹಿಂದೂ ಪರಿಷತ್ತು. ಅದರ 60ನೇ ವರ್ಷದ ನಿಮಿತ್ತ ಈ ಸನಾತನ ಧರ್ಮವನ್ನು ರಕ್ಷಿಸೋದು, ಬೆಳೆಸೋದು ಮತ್ತು ಇನ್ನಷ್ಟು ಗಟ್ಟಿಮುಟ್ಟುಗೊಳಿಸ್ಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಅವನ್ನೆಲ್ಲ ಈ ನಿಮಿತ್ತವಾಗಿ ಮಾಡ್ತಾಯಿದ್ವಿ.